ಹೆಲೋ ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತಿನ ವಿಡಿಯೋದಲ್ಲಿ ಏನು ಶೇರ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಅಮ್ಮು ಅಕ್ಕ ಮನೆಯಲ್ಲಿ ಮತ್ತೆ ವರಮಹಾಲಕ್ಷ್ಮಿ ಹಬ್ಬ ವೈಭವ ಲಕ್ಷ್ಮಿ ಪೂಜೆಗೆ ಹೋಗಿದ್ದೆ. ಸೊ ಆ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದಿರಾ ಕೊನೆ ತನಕ ನೋಡಿ. ಆಫೀಸ್ ಮುಗಿಸ್ಕೊಂಡು ಹಂಗೆ ಅಕ್ಕ ಮನೆ ಹತ್ರ ಹೋಗಿದ್ದೆ. ಸೊ ನೀವು ನೋಡಿದ್ರಿ ತುಳಸಿ ಕಟ್ಟೆಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು. ಆ್ಯಂಡ್ ಇವಾಗ ಅಕ್ಕ ಮತ್ತು ಅಣ್ಣ ಪೂಜೆ ಕೂತ್ಕೊಂಡಿದ್ದಾರೆ. ನಾನು ಹೋಗಿದ್ದೆ ಅರೌಂಡ್ ಒಂದು 6:47 ಆಗಿತ್ತು. ಅಕ್ಕ ಲೈಕ್ ಆಫೀಸಿಂದನೇ ಹಿಂಗೆ ಬಂದ್ಬಿಡು, ಮನೆಗೆ ಹೋಗಿ ನೀನು ರೆಡಿಯಾಗಿ ಬರೋಷ್ಟು ಲೇಟ್ ಆಗೋಗುತ್ತೆ ಅಂತ ಅಕ್ಕ ಫೋರ್ಸ್ ಮಾಡಿದರು. ಸೊ ಹಂಗೆ ಹೋಗಿದ್ದೆ. ಆ್ಯಂಡ್ ಇವನು ಬಂದು ಅಕ್ಕ ಮಗ ಕಿಟ್ಟು ಅಂತ. ಅವ್ನು ನಿಜ ಹೆಸರು ನಂಗೆ ಆ್ಯಕ್ಚುಲಿ ಗೊತ್ತಿಲ್ಲ, ಕಿಟ್ಟುನೇನಾ ಇಲ್ಲ ಪೆಟ್ ನೇಮ್ ಕಿಟ್ಟು ಅಂತ ನಂಗೆ ಗೊತ್ತಿಲ್ಲ. ಅಕ್ಕ ಈ ವಿಡಿಯೋ ನೋಡಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ ಅವನ ಹೆಸರು ಕಿಟ್ಟುನಾ ಇಲ್ಲ ಬೇರೆ ಹೆಸರು ಇದೆಯಾ ಅಂತ. ಆ್ಯಂಡ್ ಲೈಕ್ ಸಂದೀಪಣ್ಣ ಲೈಕ್ ದೀಪಕ್ಕನೂ ಅವಾಗವಾಗ ಅವನ್ನ ಕಿಟ್ಟು ಕಿಟ್ಟು ಅಂತಿದ್ರು. ಸೊ ನಾನು ಅವನ ಹೆಸರು ಕಿಟ್ಟು ಅಂತಲೇ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ಸೊ ಅಮ್ಮ ಅಕ್ಕ ಈ ವಿಡಿಯೋ ನೋಡಿದರೆ ಕಮೆಂಟಲ್ಲಿ ತಿಳಿಸಿ ಅವನ ಹೆಸರು ಬೇರೆನಾ ಇಲ್ಲ ಕಿಟ್ಟು ಅಂತಲೇ ಇದೆ ಅಂತ. ಆ್ಯಂಡ್ ಇವಾಗ ದೇವಿಗೆ ಎಲ್ಲ ಲೈಕ್ ಅಭಿಷೇಕ ಥರ ಮಾಡ್ತಾಯಿದ್ರು. ವೈಭವ ಲಕ್ಷ್ಮಿ ವ್ರತನ ಟೋಟಲ್ ಆಗಿ 7 ವಾರ ಮಾಡ್ತಾರೆ. ಆ್ಯಕ್ಚುಲಿ ಅವ್ರದ್ದು 8 ವಾರ. 7 ವಾರ ವ್ರತ ಮಾಡಿಬಿಟ್ಟು 8ನೇ ವಾರನೂ ಕೊನೆ ಪೂಜೆ ಥರ ಮಾಡ್ತಾರೆ. ಸೊ ಆ ಅಲಮ್ ಆಂಟಿ ಮನೆ ಲೈಕ್ ಸಲ್ಲಮ್ ಆಂಟಿ ಮನೇಲಿ ಆ ಆಂಟಿನೇ ನಾರ್ಮಲಾಗಿ ಪೂಜೆ ಮಾಡ್ಕೊಂಡಿದ್ರು. ಇಲ್ಲಿ ಲೈಕ್ ಅಕ್ಕ ಪುರೋಹಿತ್ರನ್ನ ಕರೆಸ್ಬಿಟ್ಟು ವ್ರತನ ಹೆಂಡ್ ಮಾಡಿದರು. ಆ್ಯಂಡ್ ಇದು ಕ್ಯೂಟ್ ಲಿಟಲ್ ಪೈ. ಆ್ಯಂಡ್ ನೀವು ನೋಡ್ಬೋದು ಇಲ್ಲೂ ಕಿಟ್ಟು ರಿಯಾಕ್ಷನ್ಸ್ ಏನೇನೆಲ್ಲ ಸ್ನ್ಯಾಪಲ್ಲಿ ಐಡಿ ಹಾಕೊಂಡು ಹೆಂಗೆ ಮಾಡ್ತೀನಿ. ಅಮ್ಮು ಅಕ್ಕ ಈ ವಿಡಿಯೋ ನೋಡಿದ್ರೆ ನಿಜ ಶಾಕ್ ಆಗ್ತಾರೆ. ಇಲ್ಲಿ ನೋಡ್ರಿ ಕಿಟ್ಟು ಅವನು ನಾನು ವೀಡಿಯೋ ಮಾಡೋಕ್ಕಿಂತ ಮುಂಚೆಯಿಂದನೂ ಅವನು ಅದೇ ಥರ ರಿಯಾಕ್ಷನ್ಸ್ ಮಾಡ್ತಿದ್ದೆ. ನಾನು ಅದನ್ನ ಅಬ್ಸರ್ವ್ ಮಾಡಿಲ್ಲ, ನಾನು ಪಕ್ಕನೇ ಕೂತ್ಕೊಂಡಿದ್ದೆ. ಆಮೇಲೆ ಸಡನ್ನಾಗಿ ನೋಡ್ತೀನಿ ಈ ಥರ ಮಾಡ್ತಾಯಿದ್ದೆ. ಲೈಕ್ ಸ್ನ್ಯಾಪಲ್ಲಿ ಪಿಕ್ಚರ್ಸ್ ತೊಗೋತೀನಿ. ನಂಗೆ ನೋಡಿ ಫುಲ್ ನಗು ಅಂದರೆ ನಗು. ನಾನು ದೀಪಕ್ಕಂಗೆ ತೋರಿಸ್ಬಿಟ್ಟು ಅಕ್ಕ ನೋಡಿ ಇಲ್ಲಿ ಅಂತ ಹೇಳ್ತಾ ಇದ್ದೆ. ಹಾಲಾಗಲು ಚೆನ್ನಾಗಿ ಕಾಣಿಸ್ತಿದ್ರಿ ತಾನೆ. ಹಾಯ್ ಮಾಡ್ರಿ. ಹಾಯ್ ನಾನೇ ಕಾಣಿಸ್ಬೇಕು. ನಿಮ್ಮನ್ನೇ ತೋರಿಸ್ತೀನಿ ಜಾಸ್ತಿ. ಕಾಯಿ ಒಬ್ಬಟ್ಟ. ಕಾಯಿ ಒಬ್ಬಟ್ಟು. ಇದು ಹೂರ್ಣ, ಅದು ಕಾಯಿ. ಇದು ಕಾಯಿ. ಇದು ಮಾಮೂಲಿ. ನಿಮ್ಮಮ್ಮ ನಡಿಯಮ್ಮ. ಇದು ಸೀರೆ ಚೆನ್ನಾಗಿದೆ ಚಿತ್ರ. ಹ್ಞೂ ಆಂಟಿ ಚೆನ್ನಾಗೈತೆ ಬಿಡಿ. ಕೆಳಗಿಂದ ಮೇಲೆ ತೋರಿಸಿ. ಹಿಂಗೆ ಬರಬೇಕು. आचमन्यानन्तरमध्ये परिमला पत्रपुष्पाणि समर्पयामि रक्षां धारयामि देवता नमस्करोमि जय हिंदिरारमण गोविंदा आंजनेय वरद गोविंदा नमः पार्वती पतये ನರಸಿಂಹ ವರದ ಗೋವಿಂದ. ನಮ್ಮಮ್ಮಂದು ಲೈಕ್ ನಮ್ಮಮ್ಮನ ಫ್ರೆಂಡ್ ಸರ್ಕಲ್ದು ರಾ ಕ್ಲಿಪ್ಸ್ನ ಲೈಕ್ ಅವರು ಮಾತಾಡೋ ಒಂದು ಕ್ಲಿಪ್ನ ಡೈರೆಕ್ಟಾಗಿ ಹಾಕ್ಬಿಟ್ರೆ ನೀವು ಬಿದ್ದು ನಗ್ದು ಬಿಡ್ತೀರಾ. ಇವಾಗಾದರೂ ಒಂದ್ಸಲ ಅವ್ರನ್ನೆಲ್ಲರನ್ನೂ ಕೂರಿಸ್ಬಿಟ್ಟು ಕಾಮಿಡಿ ಮಾಡಿ ಅಂತ ಕೂರಿಸ್ಬೇಕು. ಎಷ್ಟು ಮಾಡ್ತಾರೆ ಕಾಮಿಡಿ ಅಂದರೆ ನಿಜವಾಗ್ಲೂ. ಆ್ಯಂಡ್ ನನಗೆ ಮಂಗ್ಲಾಕ ಮಲ್ಗೆ ಒಂದು ದಿಂಡು ಕೊಟ್ಟಿದ್ರು. ಸೊ ಅದನ್ನ ಕೂಡ ಮುಡ್ಕೊಂಡು ತುಂಬ ಚೆನ್ನಾಗಿ ಕಾಣಿಸ್ತಿದ್ದೆ ನಾನು. ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ಹೆಜ್ಜೆಯ ಮೇಲೆ ಕಾಲ್ಗಳ ದನಿಯ ತೋರುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ಶ್ರೀಯ ಕರೆಯುತ್ತ ಬಾರೆ ಮನಕ್ಯಾನತಿಯ ಸಿದ್ಧಿಯ ತೋರೆ ನಿಜಗದ ಕೋಟಿ ತೇಜದಿ ಒಳೆಯುವ ಜನಕರಾಯನ ಕುಮಾರಿ ಬೇಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮ ನೀ ಸೌಭಾಗ್ಯರಮ್ಮ, ಅತಿಥಿತಗಲ್ಲದ ಭಕ್ತರ ನೆಲೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ ಜನರ ಚತ್ತರಿ ಒಳೆಯುವ ಪುತ್ತಳಿ ಗೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಭಾಗ್ಯದ ಲಕ್ಷ್ಮೀ ಬಾರಮ್ಮ.
ಸೊ ಇಲ್ಲಿ ಬಾಗ್ನ ಕೊಡೋಕ್ಕೆ ಅಕ್ಕ ಎಲ್ಲ ರೆಡಿ ಮಾಡಿಟ್ಟಿದ್ರು. ಟೋಟಲ್ ಆಗಿ 8 ಜನಕ್ಕೆ ನಾವು ಮೇಯ್ನಾಗಿ ಲೈಕ್ ಅರ್ಶಿನ ಕುಂಕುಮ ಕೊಡಬೇಕಾಗಿರುತ್ತೆ. ಸೊ ಫಸ್ಟ್ ಅವರು 8 ಜನನೇ ಕೂರಿಸ್ಬಿಟ್ಟು ಊಟಕ್ಕೆ ಹಾಕಬೇಕು. ನೀವು ನೋಡ್ಬೋದು ಇಲ್ಲಿ ಸುತ್ತ 8 ಜನ ಕುತ್ಕೊಂಡಿದ್ದಾರೆ. ನಮಗೆ ಇಷ್ಟ ಬಂದಿರೋ 8 ಜನ ಮುತ್ತೈದರಿಗೆ ಅರ್ಶಿನ ಕುಂಕುಮ ಕೊಡ್ಬೋದು. ಲೈಕ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿದ್ರು ಅವ್ರು ಪರವಾಗಿಲ್ಲ, ಹೊರಗಡೆ ಆಗಿದ್ರು ಪರವಾಗಿಲ್ಲ. ಸೊ ಅದ್ರಲ್ಲಿ ನಮ್ಮಮ್ಮ ಕೂಡ ಒಬ್ಬರು, ಅಕ್ಕ ಅಮ್ಮಂಗೂ ಕೂಡ ಬಾಗ್ನ ಕೊಟ್ಟರು. ಸೊ ಆ ಬಾಗ್ನದಲ್ಲಿ ನಾರ್ಮಲ್ ಆಗೇ ಇಟ್ಟಿರ್ತಾರೆ. ಲೈಕ್ ಎಕ್ಸಾಂಪಲ್ ಸೀರೆ ಕೊಡೋರು ಸೀರೆ ಇಡ್ತಾರೆ, ಇಲ್ಲಾಂದರೆ ನಾರ್ಮಲ್ ಆಗಿ 2 ವೀಳ್ಯದೆಲೆ, ಅಡಿಕೆ, ಬಾಳೆಹಣ್ಣು, ಅರ್ಶಿನ ಕುಂಕುಮ, ಬಾಗ್ನ ಸೆಟ್ಟು. ಅದಾದಮೇಲೆ ನವಧಾನ್ಯ ಕೊಡೋರು ಲೈಕ್ ಅಕ್ಕಿ, ಗೋಧಿ, ಸ್ವಲ್ಪ ಚಿಕ್ಕ ಚಿಕ್ಕ ಪ್ಯಾಕೆಟ್ಸ್ ಬರುತ್ತಲ್ಲ, ಆ ಪ್ಯಾಕೆಟ್ಸ್ ಒಳಗೆ ಹಾಕಿ ಅದನ್ನ ಕೊಡೋರು ಕೊಡ್ತಾರೆ. ಅದೆಲ್ಲ ನಮ್ಮ ಒಂದು ಶಕ್ತಿ ಮೇಲೆ ಬಿಟ್ಟಿರೋದು. ಸೊ ಈ ಸಲ ಅಮ್ಮ ಅಕ್ಕ ಪ್ರತಿಯೊಂದು ಲೈಕ್ ಸ್ಯಾರಿ, ಒಂದು 5 ಥರ ನವಧಾನ್ಯಗಳು ಅದು ಕೊಟ್ಟಿದ್ರು. ಅದಾದಮೇಲೆ ಏನು ಅರ್ಶಿನ ಕುಂಕುಮ, ಬಾಳೆ ಅದೆಲ್ಲ ಕಾಮನ್ ಇರುತ್ತಲ್ಲ, ಸೊ ಅದನ್ನೆಲ್ಲ ಇನ್ಕ್ಲೂಡ್ ಮಾಡಿರ್ತಾರೆ. ಅಷ್ಟು 8 ಜನಕ್ಕೆ ಕೊಟ್ಟು ಕೊನೆಗೆ ಇವರು ಆಶೀರ್ವಾದ ತಗೊತಾರೆ. ಎಸ್, ನಾನಿವಾಗ ಊಟ ಕೂತ್ಕೊಂಡೆ. ಅದನ್ನೆಲ್ಲ ಮುಗಿಸ್ಕೊಂಡು ಕಾಯಿ ಒಬ್ಬಟ್ಟು, ಹೂರ್ಣ ಒಬ್ಬಟ್ಟು, ಪಲ್ಯ, ಕೋಸಂಬರಿ, ಪಲಾವು, ಹಾಗೆ ಅನ್ನ ಸಾಂಬಾರು ಮಾಡಿದ್ರು. ತುಂಬ ಚೆನ್ನಾಗಿತ್ತು ಅಡುಗೆ ಕೂಡ. ಆ್ಯಂಡ್ ನನಗೆ ಇವಾಗ ಅರ್ಶಿನ ಕುಂಕುಮ ಕೊಡ್ತಿದ್ದಾರೆ. ಹಾಗೆ ನನಗೆ ಲೈಕ್ ಅರ್ಶಿನ ಕುಂಕುಮ ಒಂದು ಪೌಚ್ ಥರ ತರಿಸಿದ್ರು. ಅದನ್ನ ಪೌಚ್ ನೋಡಿದೆ. ನನಗೆ ಆ ಕಲರೇ ಸಿಗಬೇಕು ಅಂತ ನಾನು ಮ್ಯಾನಿಫೆಸ್ಟ್ ಮಾಡಿದೆ. ನನಗೆ ಅದೇ ಬೇಕು ಅಂತ. ಆ್ಯಂಡ್ ಫೈನಲ್ ಆಗಿ ನನಗೆ ಅಕ್ಕ ಆ ಕಲರೇ ತೆಗೆದು ಕೈ ಕೊಟ್ಟರು. ತುಂಬಾ ಖುಷಿಯಾಗೋಯ್ತು ನನಗಂತೂ. ಹೌದಣ್ಣ, ಹೌದೌದು, ಫಸ್ಟ್ ಟೈಮ್. ಮಂಗ್ಲ ಬಾಯ್ 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 ಬಾಯ್. ಅಮರಣ್ಣ ಎಲ್ಲೋದ್ರು? ಬಾಯ್ ಮಂಗ್ಲ, ಬಾಯ್ ಬಾಯ್. ನಿಮ್ನ ಫುಲ್ ಝೂಮಲ್ಲಿ ತೋರಿಸ್ತೀನಿ ನೋಡಿ. ಬಾಯ್ 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 ಬಾಯ್. ಸರಿ ಬಾಯ್ ಬಾಯ್ ಮಾಡು, ಬಾಯ್ ಮಾಡು ಚೆರಿ. ಎಸ್, ಅಮ್ಮ ಅಕ್ಕ ಮನೆ ಬಿಡೋಷ್ಟರಲ್ಲಿ ಅರೌಂಡ್ ಒಂದು 8:30 ಆಗಿತ್ತು. ಸೊ ಪುಟ್ಟನಹಳ್ಳಿಲಿ ಫುಲ್ ಟ್ರಾಫಿಕ್ ಆಗೋಗಿತ್ತು. ನೀವು ನೋಡ್ಬೋದು ಇಲ್ಲಿ ಎಷ್ಟಿದೆ ಅಂತ. ಅದಾದಮೇಲೆ ಹೋಗಿದ್ದು ಸಹನ ಅಕ್ಕ ಮನೆಗೆ. ಸೊ ನಮ್ಮಮ್ಮಂಗೆ ಇವ ಅಕ್ಕ ತುಂಬಾ ಇಷ್ಟ. ಅಕ್ಕಂಗೂ ನಮ್ಮಮ್ಮ ಕಂಡ್ರೆ ತುಂಬಾ ಇಷ್ಟ. ಸೊ ಅವ್ರ ಮಗಳ ಹೆಸರು ಸಿರಿ ಅಂತ. ಏನು ಚೂಟಿದ್ದಾಳೆ ಗೊತ್ತಾ ನಮ್ಮಮ್ಮ. ಇವ್ರ ಮನೆಗೆ ಹೋಗಿ ಬಂದಾಗೆಲ್ಲ ಸಿರಿ ಬಗ್ಗೆ ಮಾತು. ಎಷ್ಟು ಮಾತಾಡ್ತಾಳೆ ಅವಳು, ಎಷ್ಟು ಕ್ಯೂಟಾಗಿ ಮಾತಾಡ್ತಾಳೆ, ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ ಅಂತ. 2-3 ಅವಳದು ರಾ ಕ್ಲಿಪ್ಸ್ ಹಾಕಿರ್ತೀನಿ, ನೀವು ನೋಡ್ಬೋದು ಅವಳು ಎಷ್ಟು ಕ್ಯೂಟಾಗಿ ಮಾತಾಡ್ತಾಳೆ ಅಂತ. ಆ್ಯಂಡ್ ತುಂಬ ಚೆನ್ನಾಗಿ, ಅಕ್ಕ ನೀವು ಆಫೀಸಿಗೆ ಹೋಗ್ತೀರಾ, ಸ್ಕೂಲಿಗೆ ಹೋಗ್ತೀರಾ, ನಿಮ್ಮ ನೇಲ್ಸ್ ತುಂಬ ಶಾರ್ಪ್ ಇದೆ, ನೀವು ಕ್ಯೂಟ್ ಇದ್ದೀರಕ್ಕ, ನೀವು ಆಂಟಿ ಮಗಳಾ ಅಂತ ಎಷ್ಟು ಚೆನ್ನಾಗಿ ಕೇಳ್ತಾಳೆ. ತುಂಬ ಕ್ಯೂಟಾಗಿ ಮಾತಾಡಲು, ಪ್ರತಿಯೊಂದು ಹೇಳ್ತಾ ಇದ್ಲು. ನೆಕ್ಸ್ಟ್ ಟೈಮ್ ನೀವು ಆಂಟಿ ಜೊತೆ ಮತ್ತೆ ನಮ್ಮ ಮನೆಗೆ ಬನ್ನಿ ಆಯಿತಾ ಅಂತ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ಲು ಅವಳು. ತುಂಬ ಕ್ಯೂಟು ಸಿರಿ ಅವಳು. ಆಫೀಸ್ ಹೌದು, ಹಾಂ ಹೌದಾ. ಹಾಯ್, ಅವಾಗ ತಾನೇ ಗೊತ್ತಾಗುತ್ತೆ. ನನ್ನ ಕೈ ತುಂಬ ಶಾರ್ಪ್ ಇದೆಯಂತೆ, ನಿಲ್ಸಿದೆ. ನಿಮ್ದ ನೀವು ಅದ್ರಲ್ಲೇ ಕುತ್ಕೊಳೋದು? ಓ ಸ್ಟೈಲ್. ಓಕೆ, ಹೌದಾ. ನೀವು ಯಾವ ಸ್ಕೂಲು? ಹೌದಾ. ಎಷ್ಟನೇ ಕ್ಲಾಸ್ ನೀವು? ನರ್ಸರಿ. ಏನು ಹೇಳ್ಕೊಡ್ತಾರೆ ಸ್ಕೂಲಲ್ಲಿ? ಅಲ್ಲಿಗೂ ಕುಂಕುಮ ಇಟ್ಕೊಂಡ್ರಾ? ಅಲ್ಲಿಗೆ ಅರ್ಶಿನ ತಾನೇ?
ಎಸ್ ನೋಡಿದ್ರಲ್ಲ ಎಷ್ಟು ಕ್ಯೂಟಾಗಿ ಮಾತಾಡ್ತಾಳೆ, ಪಟ ಪಟ ಮಾತಾಡ್ತಾಳೆ. ಆ್ಯಂಡ್ ಈ ಕ್ಲಿಪ್ಪಿಂಗ್ ಬಂದುಬಿಟ್ಟು ನೆಕ್ಸ್ಟ್ ಡೇ ನಾನು ನನ್ನ ತಮ್ಮ ಫ್ರೂಟ್ ಬೌಲ್ ತಿನ್ನೋಕ್ಕೆ ಅಂತ ಹೋಗಿದ್ವಿ. ಆ ಒಂದು ಕ್ಲಿಪ್ಪಿಂಗು ಇದರಲ್ಲೇ ಆ್ಯಡ್ ಮಾಡ್ತಿದ್ದೀನಿ. ಎಸ್ ಇಷ್ಟ ಆಗಿದೆ ಇವತ್ತಿನ ವೀಡಿಯೋ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವೀಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಟೇ ಟ್ಯೂನ್ ಫಾರ್ ಅಪ್ಕಮಿಂಗ್ ಇಂಟ್ರೆಸ್ಟಿಂಗ್ ವ್ಲಾಗ್ಸ್. ಮೀಟ್ ಯು ಸೂನ್. ಬಾಯ್, ಟೇಕ್ ಕೇರ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.